ಎಲ್ಲರಿಗೂ ನಮಸ್ಕಾರ. ಇದು ಈ ಬೆಳಗಿನ ಸುದ್ದಿ ವಿಶ್ಲೇಷಣೆ. ನಾನು ಶಶಿಧರ್ ಭಟ್. ಇದು ನನ್ನ ಡಿಜಿಟಲ್ ವಾಹಿನಿ. ಇದನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ. ಹಾಗೆಯೇ ಸಾಧ್ಯ ಆದರೆ ಸಹಾಯ ಮಾಡಿ. ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ತಮ್ಮ ಪ್ರೀತಿ, ಕೃಪಾಶೀರ್ವಾದ ಎಲ್ಲ ಬೇಕು ನನಗೆ. ಏನಿವೆ ಇವತ್ತಿನ ವಿಚಾರಕ್ಕೆ ಬರ್ತಾ ಇದ್ರಿ. ನಿನ್ನೆ ನಾನು ಹರಿಯಾಣ ಚುನಾವಣೆಗೆ ಸಂಬಂಧಪಟ್ಟ ಹಾಗೆ 2 ಸುದ್ದಿ ವಿಶ್ಲೇಷಣೆಗಳನ್ನು ಹಾಕಿದ್ದೆ. ಒಂದು ಬಿಜೆಪಿ ಆ್ಯಂಗಲ್ ಇಂದ ಈ ಚುನಾವಣಾ ಫಲಿತಾಂಶ ಬಿಜೆಪಿಯ ಮೇಲೆ ಯಾವ ಪರಿಣಾಮವನ್ನು ಬೀರುತ್ತೆ ಅನ್ನೋದು ಒಂದು. ಎರಡನೇದಾಗಿ ಕಾಂಗ್ರೆಸ್ ಡಿಫೀಟ್ ಆಗುವುದಕ್ಕೆ ಕಾರಣಗಳೇನು ಅಂತ. ಸೊ ಇದಾದ ಮೇಲೆ ಸಾಕಷ್ಟು ಮಾಹಿತಿಗಳು, ವಿಶ್ಲೇಷಣೆಗಳು ಬರ್ತಾ ಇವೆ. ಒಂದು ಬಿಜೆಪಿಯಿಂದ ಸ್ಟಾರ್ಟ್ ಮಾಡೋಣ. ನಾನು ಬಿಜೆಪಿ ಏನಿದೆ, ಬಿಜೆಪಿ ಹರಿಯಾಣದಲ್ಲಿ ಗೆದ್ದಿರುವುದಕ್ಕೆ ಮೋದಿ, ಅಮಿತ್ ಶಾ ಕಾರಣ ಅನ್ನೋದನ್ನು ನಾನು ಹೇಳಿದ್ದೆ. RSSಗೆ ಗುನ್ನ ಹೊಡೆದ್ರು ಅಂತ ಹೇಳಿದ್ದೆ. ಆದರೆ ನನಗೆ ಈಗ ಬರುತ್ತಿರುವ ಮಾಹಿತಿ ಪ್ರಕಾರ, RSS ಮೂಲಗಳ ಪ್ರಕಾರ, ಸೊ ಇದು ಮೋದಿ ಅಮಿತ್ ಶಾ ವಿಜಯವಲ್ಲ, ಇದು RSS ವಿಜಯ ಅಂತ ಕ್ಲೇಮ್ ಮಾಡ್ಕೊತಾ ಇದೆ RSS ಮೂಲಗಳು. ಯಾಕೆ ಅಂದರೆ, ಒಂದು, ಮೋದಿಯವರನ್ನ ಚುನಾವಣಾ ಪ್ರಚಾರಕ್ಕೆ ಎಷ್ಟು ಬಳಸಿಕೊಳ್ಳಬೇಕು, ಎಷ್ಟು ಬಳಸಿಕೊಳ್ಳಕೂಡದು ಅನ್ನೋದೇನಿದೆ ಅದನ್ನು ಡಿಸೈಡ್ ಮಾಡಿದ್ದ RSS. ಆದ್ದರಿಂದ ಇದು RSS ವಿಜಯ ಅಂತ. ವಾಟ್ ಎವರ್ ಇಟ್ ಮೇ ಬಿ, RSS ವಿಜಯನೋ, ಬಿಜೆಪಿಯ ಪಕ್ಷದ ವಿಜಯನೋ, ಅಥವಾ ಮೋದಿ ಅಮಿತ್ ಶಾ ವಿಜಯನೋ, ದಟ್ ಇಸ್ ಎ ಡಿಫರೆಂಟ್ ಇಶ್ಯೂ. ಬಟ್ ವಿಜಯ ದೇ ಓನ್ಡ್ ಇಟ್. ಸೊ ನಾನು ಅದನ್ನು ಹೇಳೋದು, ಚುನಾವಣಾ ನಿರ್ವಹಣೆ ಏನಿದೆ, ಆ ನಿರ್ವಹಣೆ ಅನ್ನೋದ್ರ ಬಗ್ಗೆ ನಾನು ಮಾತಾಡಬೇಕು. ನಿನ್ನೆ ಇದು ಮುಗಿದ್ಮೇಲೆ ಕಾಂಗ್ರೆಸ್ ಒಂದು ಪ್ರೆಸ್ ಕಾನ್ಫರೆನ್ಸ್ ಮಾಡಿತು. ಅದು ಈ ನಿರ್ವಹಣೆಗೆ ಸಂಬಂಧಪಟ್ಟಾಗ ಐ ವಿಲ್ ಡಿಸ್ಕಸ್ ಅಬೌಟ್ ದ್ಯಾಟ್. ಸೊ ಒಂದು, ಕಾಂಗ್ರೆಸ್ ಸೋಲನ್ನು ಒಪ್ಕೊಳ್ಳೇಬೇಕು. ಆದರೆ ಅವರಿಗೊಂದು ಸಮಾಧಾನಕರ ಅಂಶ ಅಂದರೆ, ಹರಿಯಾಣದಲ್ಲಿ ಬಿಜೆಪಿ ಮತ್ತು ಕಾಂಗ್ರೆಸ್ಗೆ ಸಮಾನವಾದ ಮತಗಳ ಪ್ರಮಾಣ ಬಂದಿದೆ, 49 ಆದತ್ರ. ಸೊ ಮತಗಳ ಪ್ರಮಾಣದಲ್ಲಿ ಎರಡೂ ಪಕ್ಷಗಳ ನಡುವೆ ವ್ಯತ್ಯಾಸ ಇಲ್ಲ. ಆದರೆ ಆ ಮತಗಳು ಏನು ಸೀಟುಗಳಾಗಿ ಪರಿವರ್ತನೆ ಆಗೋದ್ರೆ ಕಾಂಗ್ರೆಸ್ ಲಾಸ್ಟ್. ಸೊ ಅದಕ್ಕೆ ಕಾರಣವೂ ಬಹಳ ಸ್ಪಷ್ಟ. ಬಿಜೆಪಿ ಹರಿಯಾಣದಲ್ಲಿ ಹಿಂದುಳಿದ ವರ್ಗಗಳ ರಾಜಕಾರಣವನ್ನು ಮಾಡಿ ಗೆದ್ದದ್ದು. ಕಾಂಗ್ರೆಸ್ ಪಕ್ಷ ಜಾಟ್ ಅಥವಾ ಮೇಲ್ಜಾತಿಯ ರಾಜಕಾರಣವನ್ನ ಮಾಡಿ ಅವಲಂಬಿಸಿ ಮುಳುಗೋಯ್ತು. ನೋಡಿ, ಬಿಜೆಪಿ ಸ್ಟ್ರಾಟಜಿ ಅದನ್ನೇ ನಾನು ನಿರ್ವಹಣೆ ಅನ್ನೋದು. ಅವ್ರಿಗೆ ಕೊನೆ ಹಂತದಲ್ಲಿ ಗೊತ್ತಿತ್ತು, ಮನೋಹರ್ ಲಾಲ್ ಖಟ್ಟರ್ ಆಂಟಿ ಇನ್ಕಂಬೆನ್ಸಿ ಇದೆ, ಯಥಾಕಣ ಅಂತೇಳಿ ಸೈನಿ ಅವರನ್ನ ತಂದು ಕೂರಿಸು. ಸೈನಿ ಇಸ್ ಫ್ರಮ್ ಎ ಬ್ಯಾಕ್ವರ್ಡ್ ಕ್ಲಾಸ್ ಮತ್ತು ಬಹಳ ಸಂವೇದನಾಶೀಲ ಮುಖ್ಯಮಂತ್ರಿ ಅವರು. ಅವರು ಆಂಟಿ ಇನ್ಕಂಬೆನ್ಸಿಯನ್ನು ಸರಿಪಡಿಸಿದ ಮಾತ್ರ ಅಲ್ಲ, ಬೇರೆ ಮೆಸೇಜ್ ಕೊಟ್ಟರು. ಫೈನ್. ಅದರ ಜೊತೆಗೆ ನಿರ್ವಹಣೆ ಪ್ರಶ್ನೆ ಬರ್ತದೆ. ನಿನ್ನೆ ಕಾಂಗ್ರೆಸ್ನವರು ಸಂಜೆ ಒಂದು ಪತ್ರಿಕಾಗೋಷ್ಠಿಯನ್ನು ಮಾಡಿದ್ರು. ಅದು ಬಹಳ ಬಹಳ ಮುಖ್ಯವಾದ್ದು ಅಂತ ನನಗೆ ಅನಿಸುತ್ತೆ. ಅದು ಏನು ಅಂದರೆ, EVM ಏನಿದೆ, ಎಲೆಕ್ಟ್ರಾನಿಕ್ ವೋಟಿಂಗ್ ಮಿಷನ್ಗೆ ಸಂಬಂಧಪಟ್ಟ ಹಾಗೆ ಇದುವರೆಗೆ ಬರ್ತಾ ಇದ್ದ ಆರೋಪ, ಎಲೆಕ್ಟ್ರಾನಿಕ್ ವೋಟಿಂಗ್ ಮಿಷನ್ ಏನಿದೆ ಅದನ್ನು ತನಗೆ ಬೇಕಾದ ಹಾಗೆ ಬಳಸಲಾಗ್ತಾ ಇದೆ ಮತ್ತು ಚೇಂಜ್ ಮಾಡಲಾಗ್ತಾ ಇದೆ, ಅದರಲ್ಲೇನೋ ಪ್ರಾಬ್ಲಮ್ಗಳಿದೆ, ಯಾವ ಓಟ್ ಒತ್ಬಿಟ್ರು ಬಿಜೆಪಿಗೆ ಹೋಗುತ್ತೆ, ಇಂಥ ಮಾತುಗಳು ಕೇಳ್ತಾ ಇತ್ತು. ಸೊ ಅದ್ರ ಬಗ್ಗೆ ಸಾಕಷ್ಟು ಚರ್ಚೆಗಳು ಈ ದೇಶದಲ್ಲಿ ನಡೆದಿತ್ತು. ಕಾಂಗ್ರೆಸ್ ಕೂಡ ಆರೋಪ ಮಾಡಿತ್ತು EVM ಬಗ್ಗೆ ಇರುವ ಸಂಶಯ. ಆ ಸಂಶಯ ಕ್ಲಿಯರ್ ಆಗಿಲ್ಲ ಅನ್ನೋದು ಒಂದು. ಎರಡನೇದು, ನಿನ್ನೆ ಕಾಂಗ್ರೆಸ್ ಮಾಡಿರುವ ಆರೋಪ ಏನಿದೆ, ಆ ಆರೋಪವನ್ನು ನಂಬಬೇಕೇ ಬೇಡವೇ ಅನ್ನೋದು ಒಂದು ಪ್ರಶ್ನೆ. ಆದರೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ದಾಖಲೆಯನ್ನು ಇವತ್ತು ಬದಗಿಸೋದ ಕಾಂಗ್ರೆಸ್ ಹೇಳಿದೆ. ಏನು ಹೇಳಿದೆ ಕಾಂಗ್ರೆಸ್? ವಿಲ್ ಹ್ಯಾವ್ ಟು ಟೇಕ್ ಇಟ್ ಸೀರಿಯಸ್ಲಿ. ಯಾಕೆಂದರೆ ಇದು EVM ತಾಂತ್ರಿಕ ಸಮಸ್ಯೆಗೆ ಸಂಬಂಧಪಟ್ಟಿದ್ದಲ್ವೇ ಅಲ್ಲ. ಕಾಂಗ್ರೆಸ್ EVM ಮಿಷಿನ್ಗಳನ್ನು ದೂರ್ತಾ ಇಲ್ಲ, ಬಟ್ ದೇ ಆರ್ ಟೆಲ್ಲಿಂಗ್ ಸಮಥಿಂಗ್ ಎಲ್ಸ್. ಹರಿಯಾಣದ 3 ಕಾನ್ಸ್ಟಿಟ್ಯೂಯೆನ್ಸಿಗಳೇನಿವೆ, ವಿಧಾನಸಭಾ ಕ್ಷೇತ್ರಗಳನ್ನು ಉದಾಹರಣೆಯಾಗಿ ತೆಗೆದುಕೊಂಡು ಹೇಳೋದೇನು ಅಂದರೆ, ಕೆಲವು ಮತಗಟ್ಟೆಗಳಲ್ಲಿರುವ EVM ಏನಿದೆ
ಅದರ ಬ್ಯಾಟ್ರಿ ಇರುತ್ತೆ, ನಿಮ್ಗೆ ಗೊತ್ತಾ, ನಿಮ್ಮ ಮೊಬೈಲಿಗೆ ಬ್ಯಾಟ್ರಿ ಇರುತ್ತೆ ಅಲ್ವಾ, ನೀವು ಬಳಸ ತಕ್ಷಣ ಏನಾಗುತ್ತೆ ಹೇಳಿ, ಬ್ಯಾಟ್ರಿ ಡೌನ್ ಆಗ್ತಾ ಹೋಗುತ್ತೆ ಅಲ್ವಾ, ಎಲ್ಲ ಎಲೆಕ್ಟ್ರಾನಿಕ್ಸ್ ಗೂಡ್ಸ್ದು ಹಾಗೆ ನೀವು ಅದಕ್ಕೆ ಚಾರ್ಜ್ ಮಾಡಬೇಕು. ಆದರೆ ಈ 3 ಕಾನ್ಸ್ಟಿಟ್ಯೂಯೆನ್ಸಿಲಿ ಕಾಂಗ್ರೆಸ್ ಆರೋಪದ ಪ್ರಕಾರ ಹಲವಾರು ಮತಗಟ್ಟೆಗಳಲ್ಲಿರುವ ಎಲೆಕ್ಟ್ರಾನಿಕ್ ಮಿಷಿನ್ ಏನಿದೆ, EVM ಅಂತ ನಾವು ಎಲೆಕ್ಟ್ರಾನಿಕ್ ವೋಟಿಂಗ್ ಮಿಷಿನ್ ಏನಿದೆ, ಅದರ ಬ್ಯಾಟ್ರಿ ಪ್ರಮಾಣ ಪ್ರತಿಶತ 99 ಇದೆ ಅನ್ನೋದು ಆರೋಪ. ಇಟ್ ಇಸ್ ವೆರಿ ಸೀರಿಯಸ್. ಹೌ ಕ್ಯಾನ್ ಇಟ್ ಬಿ? ಯಾವುದೇ ಎಲೆಕ್ಟ್ರಾನಿಕ್ ವೋಟಿಂಗ್ ಮಿಷಿನ್ ಅನ್ನ ನೀವು ಬೆಳಗಿಂದ ಸಂಜೆವರೆಗೆ ರನ್ ಮಾಡಿದರೆ ಎಷ್ಟಿರುತ್ತೆ ಅದರ ಬ್ಯಾಟ್ರಿ? 50%, 60% ಅಲ್ವಾ? 50ರಿಂದ 60% ಇರುತ್ತೆ. ಬೆಳಗಿಂದ ಸಂಜೆವರೆಗೆ ನೀವು ಎಲೆಕ್ಟ್ರಾನಿಕ್ ಮಿಷಿನ್ EVM ಅನ್ನ ವೋಟಿಂಗ್ ಮಿಷಿನ್ ರನ್ ಮಾಡಿದರೆ 40 to 50% ವರೆಗಿನ ಬ್ಯಾಟ್ರಿ ಹೋಗ್ಬೇಕು. ಇಸ್ ಇಟ್ ರೈಟ್ ಸರ್? ಹೋಗ್ಬೇಕಲ್ವಾ? ಮೊಬೈಲ್ ಬಳಸ್ದಂಗೆನೆ, ಮೊಬೈಲ್ ಬೆಳಗಿನ ಸಂಜೆವರೆಗೆ ನೀವು ಚಾರ್ಜ್ ಮಾಡದೆ ಬಳಸಿದ್ರೆ ಏನಾಗುತ್ತೆ, ಬ್ಯಾಟ್ರಿ ಹೊಂಟೋಗ್ಬಿಡುತ್ತೆ, ರೀಚಾರ್ಜ್ ಮಾಡ್ಬೇಕು ಅಲ್ವಾ? ಹಾಗಿದ್ರೆ ದ ಕ್ವೆಶ್ಚನ್ ಈಸ್, ಕಾಂಗ್ರೆಸ್ ಕೇಳ್ತಿರೋ ಪ್ರಶ್ನೆ ಇದು, ಈ ಒಂದು ಎಲೆಕ್ಟ್ರಾನಿಕ್ ವೋಟಿಂಗ್ ಮಿಷಿನ್ನಲ್ಲಿ ಪ್ರತಿಶತ 99% ಬ್ಯಾಟ್ರಿ ಫುಲ್ ಆಗಿ ಆಗಿದೆ. ನೀವು ವೋಟಿಂಗ್ ಮುಗಿದ ಮೇಲೆ ಹೋಗಿ ಚಾರ್ಜ್ ಮಾಡ್ತೀರಾ? ಇಲ್ವಲ್ಲ, ತಗೊಂಡೋಗೋದು ಇದ್ರ ರೂಮಿಗೆ ಹೋಗುತ್ತೆ ಅಲ್ವಾ, ಚಾರ್ಜ್ ಮಾಡಕ್ಕೆ ಸಾಧ್ಯ ಇಲ್ಲ. ಚಾರ್ಜ್ ಮಾಡಿಲ್ಲ ಅಂದರೆ ವೋಟಿಂಗ್ ಮಿಷಿನ್ ಅನ್ನ ನೀವು ಬಳಸಿದ್ರೆ, ಸೊ ಇಟ್ ವಿಲ್ ಹ್ಯಾವ್ ಟು ಕಮ್ ಡೌನ್ ಬೈ ಮಿನಿಮಮ್ 40%. ಹೇಗಾಯ್ತು 99%? ಇದಕ್ಕೆ ಕಾಂಗ್ರೆಸ್ ಮಾಡುವ ಆರೋಪ ಏನು ಅಂದರೆ, ಎಲೆಕ್ಟ್ರಾನಿಕ್ ವೋಟಿಂಗ್ ಮಿಷನ್ ಅನ್ನ ರಿಪ್ಲೇಸ್ ಮಾಡಲಾಗಿದೆ, ಬದಲಾಯಿಸಲಾಗಿದೆ. ಇದಕ್ಕೆ ಈ ದೇಶದ ಚುನಾವಣಾ ಆಯೋಗ ಉತ್ತರ ಕೊಡಬೇಕು. ಸಮಸ್ಯೆ ಇರುವುದು ಎಲ್ಲಿ ಗೊತ್ತಾ ನಿಮಗೆ? ನಿನ್ನೆ ನೋಡಿ, ಮತಗಳ ಎಣಿಕೆ ನೀಡಬೇಕಾದ್ರೆ ಸುಮಾರು 11:30ವರೆಗೆ ಇಲೆಕ್ಷನ್ ಕಮಿಷನ್ ತನ್ನ ವೆಬ್ಸೈಟ್ನಲ್ಲಿ ಫಲಿತಾಂಶನೇ ಹಾಕಲ್ಲ. ಯಾವಾಗ ಬಿಜೆಪಿ ಅಪ್ಪರ್ ಹ್ಯಾಂಡ್ ಬರುತ್ತೋ ಆಗ ಇಲೆಕ್ಷನ್ ಕಮಿಷನ್ ಸ್ಟ್ಯಾಟಿಸ್ಟಿಕ್ಸ್ ಅನ್ನ ಅಥವಾ ಫಲಿತಾಂಶದನ್ನ ಹಾಕ್ತಾ ಇರುತ್ತೆ. ವೈ? ಸಿಂಪಲ್. ಇಲೆಕ್ಷನ್ ಕಮಿಷನ್ ಏನಿದೆ ಅದು ಕೇಂದ್ರ ಸರ್ಕಾರದ ಬಾಲಂಗೋಚಿಯನ್ನೇ. ಸೊ ಅನುಮಾನನೇ ಇಲ್ಲ, ಅದು ಇಟ್ ಹ್ಯಾಸ್ ಬೀನ್ ಪ್ರೂವ್ಡ್. ಈವನ್ ನೀವು ಚುನಾವಣಾ ದಿನಾಂಕವನ್ನ ನಿಗದಿಪಡಿಸುವುದರಲ್ಲೂ ಕೂಡ ಚುನಾವಣಾ ಆಯೋಗ ಬಿಜೆಪಿಗೆ ಸಹಾಯವಾಗುವಂತೆ ಮಾಡ್ತಾ ಇದೆ. ನೀವು ಇಂಥ ಚುನಾವಣಾ ಆಯೋಗ ನಂಬೋದಾಗೆ ನಾವು? ಪ್ರತಿಪಕ್ಷವಾಗಿ ಕಾಂಗ್ರೆಸ್ ಇದನ್ನು ಪ್ರಶ್ನೆ ಮಾಡಲೇಬೇಕು. ನಾನು ಕಾಂಗ್ರೆಸ್ ಹೇಳಿದ್ದು 100ಕ್ಕೆ 100 ಅಂತ ಹೇಳ್ತಾ ಇಲ್ಲ, ಐ ಕ್ಲಾರಿಫೈ ದ್ಯಾಟ್. ಬಟ್ ಇಂತಹ ಆರೋಪ ಏನಿದೆ, ಇದು ಸೀರಿಯಸ್ ಎಲಿಗೇಷನ್. ಎಲೆಕ್ಟ್ರಾನಿಕ್ ವೋಟಿಂಗ್ ಮಿಷನ್ ಬದಲಾಯಿಸಲಾಗಿದೆ ಅನ್ನೋದು ನಿಮ್ಮ ಈ ದೇಶದ ಇತಿಹಾಸದಲ್ಲಿ ಗೊತ್ತಿರಬೇಕು. ಸ್ವಾತಂತ್ರ್ಯ ನಂತರ ಏನೋ ಮೊದಲು ಏನು ವೋಟಿಂಗ್ ನಡೀತಾ ಇತ್ತು, ಆವಾಗ ಮತಗಟ್ಟೆಗಳಿಂದ ಇದನ್ನೇ ಹೊತ್ಕೊಂಡು ಹೋಗ್ಬಿಡ್ತಾ ಇತ್ತು. ಎಲೆಕ್ಟ್ರಾನಿಕ್ ವೋಟಿಂಗ್ ಮಿಷನ್ ಬರೋಕ್ಕಿಂತ ಮೊದಲು ಬಹಳಷ್ಟು ಬಿಹಾರ್, UPಗಳಲ್ಲಿ, ನಮ್ಮ ಕರ್ನಾಟಕದಲ್ಲ ಕಡಿಮೆ, ಅಲ್ಲಿ ಉತ್ತರ ಭಾರತ ಅವ್ರು ನೋನ್ ಫಾರ್ತಾರೆ, ಅದು ಅವರೇ ಮಾದರಿ ತಾನೆ. ಮತಪೆಟ್ಟಿಗೆಗಳನ್ನ ಹೊತ್ಕೊಂಡು ಹೋಗ್ಬಿಡೋದು, ಮತಪೆಟ್ಟಿಗೆ ಬದಲಾಯಿಸ್ಕೊಂಡು, ಇಂಥದ್ದೆಲ್ಲ ಈ ದೇಶದಲ್ಲಿ ನಡೆದಿವೆ. ಹಾಗಿರುವಾಗ ಈ ಎಲೆಕ್ಟ್ರಾನಿಕ್ ವೋಟಿಂಗ್ ಮಿಷಿನ್ ಏನಿದೆ ಇದನ್ನ ರಿಪ್ಲೇಸ್ ಮಾಡಿಲ್ಲ ಅನ್ನೋದು ನಂಬುವುದು ಹೇಗೆ? ಇದನ್ನು ಕ್ಲಾರಿಫೈ ಮಾಡಬೇಕಾದ್ದು ಯಾರು ಅಲ್ವಾ? ಎಲೆಕ್ಷನ್ ಕಮಿಷನ್ ವಿಲ್ ಹ್ಯಾವ್ ಟು ಡೂ ಇಟ್, ಬಟ್ ಎಲೆಕ್ಷನ್ ಕಮಿಷನ್ ಹ್ಯಾಸ್ ಬಿಕಮ್ ಅನ್ ಏಜೆಂಟ್ ಆಫ್ ಬಿಜೆಪಿ. ದಟ್ ಈಸ್ ಅ ಪ್ರಾಬ್ಲಮ್ ಹಿಯರ್. ನಿಷ್ಪಕ್ಷಪಾತವಾದ ಚುನಾವಣೆಯನ್ನ ಚುನಾವಣಾ ಆಯೋಗ ನಡೆಸ್ತಾ ಇದೆ ಅಂತ ಹೇಳುವುದು ಈ ದೇಶದಲ್ಲಿ ಕಷ್ಟ ಆಗಿದೆ ಅಲ್ವಾ? ಸೊ ಎಸ್, ಎನಿವೇ ಕಾಂಗ್ರೆಸ್ ಡಿಫೀಟ್ ಬಗ್ಗೆ ನಾನು ನಿನ್ನೆ ಮಾತನಾಡಿದ್ದೆ. ಜಾಟ್ ಕಾನ್ಸಂಟ್ರೇಷನ್ ಅಂತ. ಎಸ್, ದೇ ಡಿಡ್ ಎ ಮಿಸ್ಟೇಕ್. ಜಾಟರನ್ನ ಹಿಡ್ಕೊಬಿಟ್ಟು ಜಾಟ್ ರಾಜಕಾರಣ ಮಾಡೋಕೆ ಹೋಗಿ ಉಳಿದ ಎಲ್ಲ ಜಾತಿ ಸಮುದಾಯಗಳು ಬಿಜೆಪಿಗೆ ಹೋದ್ರು. ಅದನ್ನೇ ಚುನಾವಣಾ ನಿರ್ವಹಣೆ ಅನ್ನೋದು. ಸೈನಿ, ದ ಬ್ಯಾಕ್ವರ್ಡ್ ಕ್ಲಾಸ್ ಲೀಡರ್, ಚೀಫ್ ಮಿನಿಸ್ಟರ್, ಡಿಡ್ ವೆರಿ ವೆಲ್. ಕಾಂಗ್ರೆಸ್ ಇಂಥ ಒಂದು ಸ್ಟ್ರಾಟಜಿಯನ್ನು ಮಾಡಿಲ್ಲ. ಕಾಂಗ್ರೆಸ್ ಫೇಲ್ಡ್ ಇನ್ ದ್ಯಾಟ್.
ಬಟ್ BJP ಸಕ್ಸಸ್ಫುಲ್, ವಿಲ್ ಹ್ಯಾವ್ ಟು ಅಪ್ರಿಸಿಯೇಟ್. ಈ ನಿರ್ವಹಣೆ ವಿಚಾರದಲ್ಲಿ ಮತಗಟ್ಟೆದು ಒಂದು ಬಿಟ್ಬಿಟ್ಟು ಉಳಿದಂತೆ ಅವ್ರು ಮ್ಯಾನೇಜ್ ಮಾಡಿದ ರೀತಿ ಪರ್ಫೆಕ್ಟ್ ಆಗಿತ್ತು. ಕಾಂಗ್ರೆಸ್ ಅದನ್ನು ಮಾಡೇ ಇಲ್ಲ. ಈಗಲಾದರೂ ಕೂಡ ಕಾಂಗ್ರೆಸ್ ಈ ಒಂದು EVM ಅನ್ನು ಬದಲಾಯಿಸಲಾಗಿದೆ ಅನ್ನೋದ್ರ ಬಗ್ಗೆ ದೇ ಶುಡ್ ಟೇಕ್ ಇಟ್ ಸೀರಿಯಸ್ಲಿ ಅಲ್ವಾ. ದೇ ವಿಲ್ ಹ್ಯಾವ್ ಟು ಟೇಕ್. ಇನ್ನೊಂದು ಅಂಕಿಅಂಶ ಬರಬೇಕು, ಅದು ನನಗಿನ್ನೂ ಬಂದಿಲ್ಲ. ಸೊ ಆಮ್ ಆದ್ಮಿ ಪಕ್ಷ ಹರಿಯಾಣದಲ್ಲಿ ನಿಂತಿರುವುದೇನಿದೆ ಅದು ಕಾಂಗ್ರೆಸ್ಸಿಗೆ ಎಷ್ಟರ ಮಟ್ಟಿಗೆ ಕಾಂಗ್ರೆಸ್ ಫಲಿತಾಂಶದ ಮೇಲೆ ಪರಿಣಾಮ ಬೀರಿದೆ ಆ ಸ್ಟ್ಯಾಟಿಸ್ಟಿಕ್ಸ್ ಬರಬೇಕು. ಐ ಆಮ್ ಟ್ರೈಂಗ್ ಟು ಫೈಂಡ್ ಔಟ್. ನೋಡ್ತಾ ಇದ್ದೀನಿ. ಯಾಕೆಂದರೆ ಈ ಆಮ್ ಆದ್ಮಿ ಪಕ್ಷ ತಾನೂ ಗೆಲ್ಲಿಲ್ಲ. ಸೊ ಮಾರ್ಜಿನ್ ಎಷ್ಟಿದೆಯೋ ಗೊತ್ತಿಲ್ಲ. ಮಾರ್ಜಿನ್ ಸ್ವಲ್ಪ ಜಾಸ್ತಿ ಇದ್ದರೆ ಸೊ ಕಾಂಗ್ರೆಸ್ ಸೋಲಿಗೆ ಆಮ್ ಆದ್ಮಿ ಪಕ್ಷ ಕಾರಣ ಆಯ್ತಾ ಅಂತ ಚರ್ಚೆ ಮಾಡಬೇಕು. ಅದರ ಜೊತೆಗೆ ಆಮ್ ಆದ್ಮಿ ಪಕ್ಷಕ್ಕೆ ಬಂದಿರುವ ವೋಟ್ಗಳೇನಿದೆ ಅದು ಕಾಂಗ್ರೆಸ್ಸಿಗೆ ಹೋಗುವ ವೋಟ್ಗಳಾಗಿತ್ತಾ ಅನ್ನೋದು ಭಾಳ ಮುಖ್ಯ ಆಗುತ್ತೆ. ಯಾವುದೇ ಅಂಕಿಅಂಶಗಳು ಬಂದಿಲ್ಲ. ಆದರೆ ಆಮ್ ಆದ್ಮಿ ಪಕ್ಷ ಹೋಗಿ ನಿಂತ್ಕೊಳ್ಳುವ ಮೂಲಕ ನಮ್ಮ ಇಂಡಿಯಾ ಒಕ್ಕೂಟದಲ್ಲಿ ಎಲ್ಲ ಸರಿ ಇಲ್ಲ ಅನ್ನೋದನ್ನು ತೋರಿಸೋದು ಮಾಡಬಾರ್ದಾಗಿತ್ತು ಅದು. ಸಿ, ಸೊ ಒಗ್ಗಟ್ಟಾಗಿ ಹೋಗಬೇಕಾಗಿತ್ತು. ಸೊ ಈ ನೆಕ್ಸ್ಟ್ ಚಾಲೆಂಜಸ್ಸು ಇದ್ದೇ ಇದೆ ಮಹಾರಾಷ್ಟ್ರದಲ್ಲಿ. ಸೊ ಈ ಚುನಾವಣಾ ಫಲಿತಾಂಶ ಭಾಳ ಜನ ಕೇಳ್ತಾರೆ, ಈ ಚುನಾವಣಾ ಫಲಿತಾಂಶ ಮುಂಬರುವ ಮಹಾರಾಷ್ಟ್ರ ಚುನಾವಣೆ ಯಾವ ರೀತಿ ಫಲಿತಾಂಶ ಬೀಳಬಹುದು ಸಾರ್ ಅಂತ. ಭಾಳ ಸರಳ ಆಗೇನು ಗೊತ್ತಾ, ಒಂದು BJPಯ ಕಾರ್ಯಕರ್ತರಿಗೆ ಹುಮ್ಮಸ್ಸನ್ನು ತುಂಬುತ್ತೆ, ನೋ ಡೌಟ್ ಅಬೌಟ್ ದ್ಯಾಟ್. ಇದು ಎಲ್ಲಿವರೆಗಿರುತ್ತೆ ಅಥವಾ ಮಹಾರಾಷ್ಟ್ರದಲ್ಲಿ ಏನು ಈಗಲೂ ಕೂಡ BJPಗೆ ತೊಂದರೆ ಇದೆ, ಅವ್ರು ಈಸಿಯಾಗಿಲ್ಲ, ಅವರಿಗೆ ಅದನ್ನು ಬಗೆಹರಿಸುತ್ತಾ ಗೊತ್ತಿಲ್ಲ ನನಗೆ. ಬಟ್ ಇಟ್ ವಿಲ್ ಗಿವ್ ಡೆಫಿನೆಟ್ಲಿ ಎ ಬೂಸ್ಟ್ ಟು ದ BJP ವರ್ಕರ್ಸ್, ನೋ ಡೌಟ್. ಹರಿಯಾಣದ ದೇ ವಿಲ್ ಡೂ ಇಟ್, ಬೂಸ್ಟ್ ಮಾಡುತ್ತೆ. ಅದ್ರ ಜೊತೆಗೆ ನಾನೇನು ಹೇಳಿದೆ, ಎಸ್ RSS ಹೌ ಇಟ್ ವರ್ಕ್ಸ್ ಅಂತ. RSS ಕ್ಲೇಮ್ ಮಾಡ್ತಾರೆ ಈ ಜಯ ಮೋದಿದಲ್ಲ, ಅಮಿತ್ ಶಾದಲ್ಲ, ನಮ್ಮದು. ನಾವೇ ಹೇಳಿದ್ವಿ ಸೈನಿ ಮುಂದೆ ಇಡಬೇಕು, ಮೋದಿ ಹಿನ್ನೆಲೆಗೆ ಹೋಗಬೇಕು, ಮೋದಿ ಫೋಟೋಗಳನ್ನು ಜಾಸ್ತಿ ಹಾಕಬಾರ್ದು, ಅವರು ಜಾಸ್ತಿ ಪ್ರಚಾರಕ್ಕೆ ಹೋಗಬಾರ್ದು, 1-2 ಸಭೆಗಳು ಮುಗಿಸ್ಬೇಕು ಅಂತ ನಾವೇ ನಿರ್ದೇಶನ ಕೊಟ್ಟಿದ್ದು. ನಮ್ಮ ನಿರ್ದೇಶನದಂತೆ ನಡೆದಿರುವುದರಿಂದ ಹರಿಯಾಣದಲ್ಲಿ ನಾವು ಗೆದ್ದಿದ್ದೀವಿ ಅನ್ನೋ ಮಾತನ್ನು RSSನವ್ರು ಹೇಳ್ತಾರೆ. ನಿಮ್ಗೆ ಯಾರೋ ಕ್ಲೋಸ್ RSSನವ್ರು ಇದ್ದರೆ, ಲೀಡರ್ಸ್ಗಳಿದ್ದರೆ ಮಾತಾಡಿದ್ರೆ ಗೊತ್ತಾಗುತ್ತೆ. ನನಗೆ ಗೊತ್ತದು. ಇರುವೆ. ಸೊ ಈ ಸಿಚುವೇಶನ್ ಇದೆ. ಈಗ ಚುನಾವಣಾ ಆಯೋಗ ಏನಿದೆ ತನ್ನ ಪ್ರಾಮಾಣಿಕತೆಯನ್ನು ಸ್ಪಷ್ಟಪಡಿಸಬೇಕು ಮತ್ತು EVM ಬದಲಾವಣೆ ಆರೋಪ ಏನಿದೆ ಅದು ಕ್ಲಾರಿಫೈ ಆಗಬೇಕು. ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ. ಇನ್ನೊಂದು ವಿಚಾರದೊಂದಿಗೆ ಮತ್ತೆ ಬರ್ತೀನಿ. ಇವತ್ತಿನ ದಿನ ಎಲ್ಲರಿಗೂ ಒಳ್ಳೆಯದಾಗಲಿ. ಅದೇ ರೀತಿ ನನ್ನ ವಾಹಿನಿಯನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ. ಸಾಧ್ಯ ಆದರೆ ಸಹಾಯ ಮಾಡಿ. ತಮ್ಮ ಸಹಾಯವೇ ನನಗೆ ಶ್ರೀರಕ್ಷೆ. ಆಲ್ ದ ಬೆಸ್ಟ್. ನಮಸ್ಕಾರ.